ದೇವೀಸ್ ಕೆಫೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇದು ಬಂದು ನನ್ನ ಮಗಳ ಮನೆ ಕಿಚನ್. ನಾನು ದುಬೈಲಿದ್ದೀನಿ, ನನ್ನ ಮಗಳು ದುಬೈಲಿದ್ದಾಳೆ, ಅಲ್ಲಿಗೆ ಬಂದಿದ್ದೀನಿ. ಸೊ ಇವಾಗ ಮೊನ್ನೆ ಸ್ಟ್ರಾಬೆರೀಸ್ ತಗೊಂಡ್ ಬಂದಿದ್ದೀರಿ. ಈಗ ಸಮ್ಮರ್ ಅಲ್ವಾ, ಅದನ್ನ ನಾವು ಸಕ್ಕರೆ ಹಾಕಿ ಒಂದು ಪ್ಯೂರಿ ತರ ಬೇಯಿಸ್ಬಿಟ್ಟು ಅದನ್ನ ಚೆನ್ನಾಗಿ ಸೋಸಿ ಎತ್ತಿಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಡ್ರಿಂಕ್ಸ್. ಸೊ ಅದು ಹೇಗ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಈ ಪ್ಯಾನಿಗೆ ಈಗ ನಾನು 1 ಕಪ್ ಆಗುವಷ್ಟು ಸ್ಟ್ರಾಬೆರಿ ಇದೆ, ಅದು ಹಾಕ್ತಾ ಇದ್ದೀನಿ. ಈ ಸ್ಟ್ರಾಬೆರಿ ಜೊತೆಯಲ್ಲಿ ನಾನು 1/4 ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ನೀರು ಹಾಕ್ತೀನಿ. ಇದು ಚೆನ್ನಾಗಿ ಬೇಯಬೇಕು, ಬೆಂದು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಸೊ ಅದುವರೆಗೂ ಅದನ್ನ ಬೇಯಿಸೋಣ, ಕಲಸಿ ಬಿಡೋಣ. ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಅವಾಗ ನಾವು ಇದು ಕೋಲ್ಡ್ ಮಿಲ್ಕ್ ಶೇಕ್ ತರ ಹಾಲಲ್ಲಿ ಸಬ್ಜಾ ಸೀಡ್ಸ್ ಎಲ್ಲ ಹಾಕಿ ಇದನ್ನು ಹಾಕಿ ಐಸ್ ಕ್ರೀಮ್ ಹಾಕೊಂಡು ನಾವು ಶೇಕ್ ತರಾನು ಮಾಡ್ಕೊಂಡು ಕುಡಿಬಹುದು. ಇಲ್ಲಾಂದ್ರೆ ನಾವು ಜ್ಯೂಸ್ ತರಾನು ಇದ್ರದ್ದು ಪ್ಯೂರಿ ಹಾಕೊಂಡು ನೀರ್ ಹಾಕೊಂಡು ಜ್ಯೂಸ್ ತರಾನು ಮಾಡ್ಕೊಂಡು ಕುಡಿಬಹುದು. ನಾವು ಬೇಯಲಿ ನೋಡಿ ಹೇಗೆ ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ ಬೇಯಲಿ. ಇದಾಗಿದೆ. ಆರದ್ಮೇಲೆ ನಾವು ಚೆನ್ನಾಗಿ ಅದನ್ನ ಸೋಸಿ ಅದ್ರದ್ದು ಲಿಕ್ವಿಡ್ ತೆಗೆದು ಪ್ಯೂರಿ ತೆಗೆದಿಟ್ಕೊಳ್ಳೋಣ. ನಾನು ಅವಾಗ ತೋರಿಸ್ತೀನಿ ಬನ್ನಿ. ಈಗ ಆ ಸ್ಟ್ರಾಬೆರಿ ನಾವು ಬೇಯಿಸ್ಕೊಂಡಿದ್ದೀರಲ್ಲ ಅದ್ರದ್ದು ಪ್ಯೂರಿ ಮಾಡ್ಕೊಳ್ಳೋಣ. ನೋಡಿ ಈ ತರ ಕಲರ್ ನೋಡಿ ಹೇಗಿದೆ ಅಂತ, ನ್ಯಾಚುರಲ್ ಕಲರ್ ಸ್ಟ್ರಾಬೆರಿದು. ಇವಾಗ ಇದನ್ನ ಈ ತರ ಹಾಕೊಂಡು ನೋಡಿ ಈ ತರ ಚೆನ್ನಾಗಿ, ಇದ್ರಲ್ಲಿ ಬೀಜ ಇರುತ್ತೆ ಸ್ವಲ್ಪ ಅಷ್ಟೇ, ಬೇರೆ ಏನಿರೋದಿಲ್ಲ. ಮತ್ತೆ ನೋಡಿ ಇದನ್ನ ನಾವು ಆರದ್ಮೇಲೆ ಚೆನ್ನಾಗಿ ಒಂದು ಗಾಜಿನ ಬಾಟ್ಲಿಗೆ ಹಾಕೊಂಡು ಇಟ್ಕೋಬಹುದು, ಫ್ರಿಜ್ ಅಲ್ಲಿ ಇಟ್ಕೋಬಹುದು. ನಾವು ಯಾವಾಗ ಬೇಕೋ ಮಿಲ್ಕ್ ಶೇಕ್ ಮಾಡಿದಾಗ ಅದಕ್ಕೆ ಹಾಕೋಬಹುದು, ಜ್ಯೂಸ್ ಮಾಡೋದಾದ್ರೆ ಜ್ಯೂಸ್ಗೆ ಹಾಕೋಬಹುದು. ಅದು ಮಾಡೋವಾಗ ನಾ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಇದಾಗಿದೆ. ನೋಡಿ ಸೂಪರ್ ಆದ ಸ್ಟ್ರಾಬೆರಿ ಪ್ಯೂರಿ. ನಾವು ಟೊಮೆಟೊ ಪ್ಯೂರಿ ಎಲ್ಲ ಮಾಡ್ತೀರಲ್ಲ ಆ ಥರ ಈ ಸ್ಟ್ರಾಬೆರಿ ಪ್ಯೂರಿ. ಇದು ಸ್ವಲ್ಪ ಬಿಸಿ ಇದೆ, ಆರಿದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಓಕೆ.